ರಾಜಕಾರಣದ ಸುದ್ದಿಗಳ ಕಡೆ ಗಮನ ಕೊಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆ ನಡೀತಾ ಇದ್ದು, ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿರುವಂತಹ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಖರ್ಗೆ ಭೇಟಿ ಬಳಿಕ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್, ನಾನು ಕೇವಲ ವೇದಿಕೆಯಲ್ಲಿ ಕುಳಿತು ಭಾಷಣ ಮಾಡ್ಕೊಂಡು ಹೋಗಿಲ್ಲ, ಪಕ್ಷದಲ್ಲಿ ಎಲ್ಲಾ ಕೆಲಸ ಮಾಡಿದ್ದೀನಿ. ಅಲ್ಲದೆ ನಾನು ಲೈಫ್ ಟೈಮ್ ಕಾರ್ಯಕರ್ತ, ನಾನು ಒಬ್ಬ ವರ್ಕರ್. ಅಧ್ಯಕ್ಷನಾದಾಗಲೂ ಪಕ್ಷದ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತನಾದಾಗಲೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟರ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಮಾಡಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರ್. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನ್ ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ವಿತ್ ದಿ ಪಾರ್ಟಿ. ಮೇಡಮ್, ಈ ಸ್ಟೇಟ್ಮೆಂಟ್ ಹಿಂದೆ ಇರೋ ಇಂಟೆನ್ಷನ್ ನೋಡಿದ್ರೆ ಇಷ್ಟೆಲ್ಲ ಮಾಡಿದೀನಿ, ನಾನು ಸಿಎಂ ಆಗ್ಬೋದು ಅಂತ ಸಿಎಂ ಆಗ್ತಾರೋ ಆಗಲ್ವೋ ಗೊತ್ತಿಲ್ಲಪ್ಪ. ಇದಂತೂ ದಿನ ಬೆಳಗಾದ್ರೆ ಇದೇ ಸುದ್ದಿ ಆಯ್ತು. ಆಗ್ತಾರೋ ಇಲ್ವೋ ಫುಟ್ಬಾಲ್ದಿಂದ ಹಿಡಿದು ಡೆಲ್ಲಿ ಮಠ ಬರೀ ಅದೇ ಚರ್ಚೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಆಗಲ್ವೋ ಅಂತ. ಬಟ್ ಅವ್ರು ಹೇಳಿರುವಂತ ವಿಚಾರದಲ್ಲಿ ತುಂಬಾ ಗಮನಾರ್ಹ ವಿಚಾರ ಅಂದ್ರೆ ನಾನು ಬರೀ ಸ್ಟೇಜ್ ಮೇಲೆ ಕೂತು ಭಾಷಣ ಹೊಡೆಯೋನಲ್ಲ ಅಂತ. ಹಾಗಾದ್ರೆ ಸ್ಟೇಜ್ ಮೇಲೆ ಕೂತು ಭಾಷಣ ಹೊಡೆಯೋರು ಯಾರು? ಡಿ ಕೆ ಶಿವಕುಮಾರ್ ಅವರೇ ಹೇಳ್ರಿ. ಅದನ್ನ ಯಾಕೆ ಬಿಟ್ರಿ? ಅದನ್ನು ಹೇಳ್ರಿ. ಸ್ಟೇಜ್ ಮೇಲೆ ಕೂತು ಭಾಷಣ ಹೊಡೆಯೋರು ಯಾರು? ಸಿದ್ದರಾಮಯ್ಯನವರೇ? ರಾಹುಲ್ ಗಾಂಧಿ ಅವರೇ? ಯಾರು? ನೀವು ಧ್ವಜಾನು ಕಟ್ಟಿದ್ದೀರಾ, ಪಕ್ಷಕ್ಕೋಸ್ಕರ ದುಡ್ದಿದ್ದೀರಾ, ಎಲ್ಲ ಕರೆಕ್ಟ್ ಅಪ್ಪ. ನೀವು ಆಗ್ಲೂ ಕಾರ್ಯಕರ್ತ, ಈಗಲೂ ಕಾರ್ಯಕರ್ತ, ಮುಂದೇನು ಕಾರ್ಯಕರ್ತ ಅಲ್ಲದೆ ಬರೀ ಸ್ಟೇಜ್ ಮೇಲೆ ಕುತ್ಕೊಂಡು ಭಾಷಣ ಹೊಡೆಯೋರು ಯಾರು? ಅದನ್ನಾದ್ರೂ ಹೇಳ್ಬೇಕಲ್ಲ ನೀವು. ಯಾರಿಗೆ ನೀವು ಕಂಪೇರ್ ಮಾಡ್ಕೋತಾ ಇದ್ದೀರಾ ಅದನ್ನಾದ್ರೂ ಹೇಳಿ. ಒಂದು ಕಂಪ್ಯಾರಿಸನ್ ಬೇಕಲ್ಲ. ನೀವು ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಅಂತಂದ್ರೆ ಕಂಪ್ಯಾರಿಸನ್ ಇಲ್ದೇನೆ ಸುಮ್ನೆ ಸ್ಟೇಟ್ಮೆಂಟ್ ಹೋಗೋದು ಬಿಟ್ರೆ ಯಾರಿಗೆ ನೀವು ಕಂಪೇರ್ ಮಾಡ್ಕೊಳ್ತಿದ್ದೀರಾ? ಸಿದ್ದರಾಮಯ್ಯನವ್ರು ಕಂಪೇರ್ ಮಾಡ್ಕೊಳ್ತಾ ಇದ್ದೀರಾ? ಹಂಗ್ ನೋಡಿದ್ರೆ ಸಿದ್ದರಾಮಯ್ಯನವರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದಕ್ಕೆ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರು. ಪಾಪ ಕಾಲೆಲ್ಲ ಇಷ್ಟು ದಪ್ಪ ಬಾಚ್ಕೊಂಡು ಮಾಡಿದ್ರು. ಅವರು ಪಕ್ಷಕ್ಕೋಸ್ಕರ ಅವರು ದುಡ್ದಿದ್ದಾರೆ. ಸೊ ಬರೀ ಭಾಷಣ ಹೊಡೆಯೋರು ಯಾರು ಅಂತ ಒಂದು ಗೊತ್ತಾಗಬೇಕು, ನಂಬರ್ 1. ನಂಬರ್ 2, ಯಾರು ಕೂಡ ಪಕ್ಷದಲ್ಲಿ ಸುಮ್ಮನೆ ಏನು ಬರೋದಿಲ್ಲ ಅಧಿಕಾರಕ್ಕೆ. ಎಲ್ಲರೂ ಕಾರ್ಯಕರ್ತರಾಗಬೇಕು. ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಎಲ್ಲಾ ರೀತಿಯಾದಂತಹ ಕೆಲಸಗಳನ್ನು ಮಾಡಬೇಕು. ಬಹಳ ಒಂದು 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 100ರಲ್ಲಿ ಒಬ್ರು ಇರಬೇಕು. ತಂದೆ ಹೆಸರಲ್ಲೋ ಇನ್ನೊಬ್ಬರ ಹೆಸರಲ್ಲೋ ಬಂದು ಬಿಡ್ತಾರೆ. ಕೆಲವೊಬ್ರು ತಮ್ಮ ತಂದೆಗಳ ಹೆಸರಿನಲ್ಲಿ ಬಂದು ಬಿಡ್ತಾರೆ. ಬಂದ್ರೂ ಕೂಡ ರಾಜಕೀಯ ಅನ್ನೋದು ಅಷ್ಟು ಸುಲಭ ಅಲ್ಲ. ನೀವು ಮಾತಾಡುವಷ್ಟು. ದುಡ್ಡಿದ್ರೆ ಗೆದ್ದು ಬಿಡ್ತಾರೆ, ತೋಳ್ಬಲ ಹಣ ಬಲ ಇದ್ರೆ ಗೆದ್ದು ಬಿಡ್ತಾರೆ. ಹಂಗಿದ್ರೆ ಎಲ್ಲರೂ ಪೊಲಿಟಿಷಿಯನ್ಸ್ ಆಗ್ತಿದ್ರು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಡೆಫಿನೆಟ್ಲಿ ನನಗೇನೋ ಇದೊಂದು ಸ್ವಲ್ಪ ಬದಿಗೆ ಸರಿತಾ ಇದೆ ಅಂತ ಅನಿಸ್ತಾ ಇದೆ. ಈ ವಿಚಾರ ಬದಿಗೆ ಸರಿತಾ ಇದೆ ಅಂತ ಅನಿಸ್ತಾ ಇದೆ. ಈಗ ನಾವು ಮೋರೋವರ್ ನಾವು ಅಂತಂದ್ರೆ ನಮ್ಮ ಸರ್ಕಾರ ಆಡಳಿತದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಅದರ್ವೈಸ್ ಇದೆಲ್ಲವನ್ನ ಬಿಟ್ಟು ಯಾಕೆ ಅಂತಂದ್ರೆ ಇವ್ರ ಹೈಕಮಾಂಡ್ಗೆ ಇಲ್ದೇ ಇರುವಂತ ದರ್ದು ನಮ್ಗೆ ಯಾಕ್ರಿ? ಇವ್ರ ಹೈಕಮಾಂಡ್ಗೆ ಇಲ್ದೇ ಇರುವಂತಹ ಆ ಒಂದು ಬಲವಾದ ಡಿಸಿಷನ್ ತಗೊಳ್ಬೇಕು ಅನ್ನುವಂತ ಕಾತರ ಕುತೂಹಲ ಅವ್ರಿಗಿಲ್ದೇ ಇರುವಾಗ ನಮ್ಗೆ ಯಾಕ್ರಿ? ರಾಜ್ಯದ ಜನಕ್ಕೆ ನಾವ್ಯಾಕೆ ದಿನ ಬೆಳಗಾದ್ರೆ ಅವ್ರಾಗ್ತಾರ ಇವ್ರಾಗ್ತಾರ ನಾವ್ಯಾಕೆ ಬಡ್ಕೋಬೇಕು ಅಂತೀನಿ. ಅಷ್ಟು ಅವ್ರಿಗೆ ಆಸಕ್ತಿ ಇದ್ದಿದ್ರು ಇಷ್ಟೊತ್ತಿಗೆ ಇಷ್ಟೆಲ್ಲ ಪಂಚಾಯಿತಿ, ಇಷ್ಟೆಲ್ಲ ಮಾನ ಮರ್ಯಾದೆ ಮೂರ್ಖಾಸಿಗೆ ಹರಾಜಾಗೋಕ್ಕಿಂತ ಮುಂಚೆನೆ ಮಾಡ್ಬಿಡ್ಬೇಕಾಗಿತ್ತಪ್ಪ ಹೈಕಮಾಂಡ್. ನಿಮ್ದು ನೀವೇ ಬಗೆಹರಿಸ್ಕೊಳ್ಳಿ ಅಂತಂದ್ರೆ ಅವರೇ ಬಗೆಹರಿಸ್ಕೊಳ್ಳೋ ಅಂತ ಲೆವೆಲ್ ಅಲ್ಲಿ ಅವ್ರು ಇದಾರ. ಈಗ ಇಬ್ರು ಕೂತು ಮಾತಾಡಿ ಟಿಫನ್ ಪಾಲಿಟಿಕ್ಸೋ ಡಿನ್ನರೋ ಲಂಚೋ ಪಾಲಿಟಿಕ್ಸ್ ಮಾಡ್ಬಿಟ್ಟು ನಾವು ಇತ್ಯರ್ಥಕ್ಕೆ ಬಂದ್ಬಿಟ್ಟಿದೀವಿ ಅಂತ ಇಬ್ರು ಒಂದು ಇತ್ಯರ್ಥಕ್ಕೆ ಬರೋ ಸ್ಟೇಜ್ ಅಲ್ಲಿ ಅವ್ರು ಇದಾರಾ? ನೀವೇ ಬಗೆಹರಿಸ್ಕೊಳ್ಳಿ ಅಂತಂದ್ರೆ ಇವ್ರ ಕೈಯಲ್ಲಿ ಆಗಲ್ಲ ಅನ್ನೋ ಕಾರಣಕ್ಕೆ ತಾನೇ ನಿಮ್ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಇರೋದು. ನೀವೇ ಬಗೆಹರಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಈಗ ಒಂದ್ ಗಾಯ ಆಗಿದೆ, ಆ ಗಾಯ ದೊಡ್ಡ ಕ್ಯಾನ್ಸರ್ ಆಗೋ ಮಟ್ಟ ಯಾಕೆ ಬಿಡ್ತೀರಿ? ಅದನ್ನ ಕಟ್ ಮಾಡಿ ಬಿಸಾಕ್ರಿ. ಅತ್ಲಾಗೆ ಔಷಧ ಆದ್ರೂ ಹಚ್ಚಿರಿ, ಇಲ್ಲ ಅದು ಕಟ್ ಮಾಡಿ ಬಿಸಾಕಿ. ಬೇರೆ ಅವಯವಗಳನ್ನು ತಿಂದು ಹಾಕೋಕ್ಕಿಂತ ಮುಂಚೆ ಏನು ಮಾಡಲ್ಲ. ಇವ್ರಿಗೆ ಬೇಡ ಆಗಿರ್ ನಮಗೆ ಯಾಕೆ ಬೇಕು? ಮುಂದಕ್ಕೆ ಹೋಗೋಣ. ಇನ್ನು ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ CWC ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಡೆಲ್ಲಿಗೆ ಹಾರತಾ ಇದ್ದಾರೆ.
ಡಿಸೆಂಬರ್ 27ರಂದು ದೆಹಲಿಯ ಇಂದಿರಾ ಭವನದಲ್ಲಿ ಸಿಡಬ್ಲ್ಯೂಸಿ ಸಭೆ ಆಯೋಜನೆಗೊಂಡಿದೆ. ಈ ಸಭೆಯಲ್ಲಿ ಭಾಗಿಯಾಗುವಂತೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ 3 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಇನ್ವಿಟೇಷನ್ ಕೊಡಲಾಗಿದೆ. ಅದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ತೆಲಂಗಾಣದ ರೇವಂತ್ ರೆಡ್ಡಿ, ಹಿಮಾಚಲ ಪ್ರದೇಶದ ಸುಖ್ವಿಂದರ್ ಸಿಂಗ್ ಸುಖು ಭಾಗಿಯಾಗಲಿದ್ದಾರೆ. ಕರ್ನಾಟಕದ ಸಿಡಬ್ಲ್ಯೂಸಿ ಸದಸ್ಯರಾದ ಬಿಕೆ ಹರಿಪ್ರಸಾದ್, ನಾಸಿರ್ ಹುಸೇನು ಹಾಗೂ ವೀರಪ್ಪ ಮೊಯ್ಲಿ ಇವರೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಮೊದಲು ಸಭೆಗೆ ನನಗೆ ಆಹ್ವಾನ ಇಲ್ಲ ಅಂತ ಸಿಎಂ ಹೇಳಿದ್ರು. ಈಗ ನಾಳೆ ಸಿಎಂ ದೆಹಲಿಗೆ ಹೋಗೋದು ಅಧಿಕೃತ ಆಗಿದೆ.